ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈಗ ಆಲ್ರೆಡಿ ನಾವು ಫೆಬ್ರವರಿ ಕೊನೆ ಮಂತ್ನಲ್ಲಿ ಬಂದಿದ್ದೀವಿ. ಇನ್ನು 4 ದಿನಗಳಲ್ಲಿ ಅಥವಾ 5 ದಿನಗಳಲ್ಲಿ ಫೆಬ್ರವರಿ ಮಂತ್ ಮುಗ್ದು ಹೋಗುತ್ತೆ. ಸೊ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ನಂತರದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ವಿಚಾರಗಳು ಬರುವಂಥದ್ದಿದೆ, ಯಾವ ಬದಲಾವಣೆಗಳು ಬರುವಂಥದ್ದಿದೆ. ಹಾಗೆ ನಾನು 7 ಚಕ್ರ ಬ್ರೇಸ್ಲೆಟ್ನ ಏನು ನಿಮಗೆ ತೋರಿಸಿದ್ದೆ, ಆ ಬ್ರೇಸ್ಲೆಟ್ ಈ ಫೆಬ್ರವರಿ 28ಗೆ ಆಫರ್ ಕ್ಲೋಸ್ ಆಗ್ತಾ ಇದೆ. ಕ್ರಿಸ್ಟಲ್ಸ್ ಯಾವತ್ತೂ ಇದ್ದೇ ಇರುತ್ತೆ, ಬಟ್ ನಾನೇನು 1200ಗೆ ಅಂತ ಹೇಳಿ 7 ಚಕ್ರ ಪ್ಯೂರ್ ಕ್ರಿಸ್ಟಲ್ಸ್ ಇರುವಂತಹ 7 ಚಕ್ರ ಬ್ರೇಸ್ಲೆಟ್ ಇದೆ. ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ 5 ದಿನಗಳ ನಂತರದಲ್ಲಿ ಏನಾಗುತ್ತೆ, ಮಾರ್ಚ್ 1ರಿಂದ ಆ ಆಫರ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಬಹುದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ವಾಟ್ಸ್ಆ್ಯಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹೇಗಿದೆ ಮಾರ್ಚ್ ತಿಂಗಳ ಭವಿಷ್ಯ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ ಸಾರಿ, ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಅಂತ ಹೇಳಿ. ಓಕೆ, ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು, ನಿಮ್ಮ 7 ಚಕ್ರನ ಹೀಲ್ ಮಾಡುವಂತಹ ಕ್ರಿಸ್ಟಲ್ಸ್ ಆಗಿರುತ್ತೆ. ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು, ದಯವಿಟ್ಟು 28 ಒಳಗಡೆನೆ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಚ್ 1ರಿಂದ ಆಫರ್ಸ್ಗಳು ಮತ್ತೆ ಹೈಕ್ ಆಗತ್ತೆ ಅಂತ ಹೇಳ್ಬಹುದು. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಇದೆ. ನಿಮಗೆ ಈಗ ನಿಮ್ಮ ಮಾರ್ಚ್ ತಿಂಗಳಲ್ಲಿ ನಿಮ್ಮ ವಿಚಾರಗಳಲ್ಲಿ, ಯಾವುದೇ ಒಂದು ವಿಚಾರಗಳಲ್ಲಿ ಒಂದಷ್ಟು ಸಮಾಧಾನ ಬಹಳ ಮುಖ್ಯ ಅನ್ನೋದು ಮೊದಲನೇ ಕಾರ್ಡಲ್ಲೇ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಈ ಕಾರ್ಡ್ನ ನೋಡ್ತಾ ಇದ್ರಿ, ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಈಶ್ವರನಿಗೆ ಬಹಳಷ್ಟು ನಿಮ್ಮ ಕುಲದೈವ ಏನಾದರೂ ಈಶ್ವರನಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಆ ಕುಲದೇವರನ್ನ ಆಶೀರ್ವಾದಗಳನ್ನು ಪಡೆಯುವಂಥದ್ದು ಮಾರ್ಚ್ ತಿಂಗಳಲ್ಲಿ ಈ ರೀತಿ ಒಂದು ಸಂದರ್ಭ ಬರುತ್ತೆ ಅನ್ನೋದು ತೋರಿಸುತ್ತೆ. ಶಿವನ ದೇವಸ್ಥಾನಗಳಿಗೆ ಹೋಗುವಂಥದ್ದು ಕೂಡ ಇದೆ. ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಜನ ಒಂದಷ್ಟು ಹೀಲ್ ಆಗಿರ್ತೀರಿ ಅನ್ನೋದು ಕೂಡ, ಯಾವುದೋ ಒಂದು ಸಂಕಷ್ಟದಲ್ಲಿ ಫೆಬ್ರವರಿ ಜನವರಿಯಲ್ಲಿ ಇದ್ರಿ, 2025 ಸಮಸ್ಯೆಗಳು ಇಲ್ಲಿವರೆಗೂ ತಗೊಂಡು ಬಂದಿದ್ರಿ, ಮಾರ್ಚ್ ತಿಂಗಳ ನಂತರದಲ್ಲಿ ಏನಿದೆಯಲ್ಲ ಬಹಳ ಅದ್ಭುತವಾದಂತಹ ದಿನಗಳು. ಹಾಗೆ ನೀವು ಒಂದಷ್ಟು ಹೀಲ್ ಆಗಿರ್ತೀರಿ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮಗೆ ಈ ಸಂದರ್ಭ ಏನಿದೆಯಲ್ಲ, ಮಾನಸಿಕವಾಗಿ ನೋವು ಈ ಹಿಂದೆ ಕೊಟ್ಟಿರಬಹುದು, ಮನಸ್ಸಿಗೆ ಬಹಳಷ್ಟು ನೋವಾದಂತಹ ಸಂದರ್ಭಗಳು ಸೃಷ್ಟಿ ಆಗಿರಬಹುದು. ಸೊ ಇದರಿಂದ ನೀವು ಕಲಿತಂಥ ಪಾಠಗಳು ಒಂದೇ, ಅಂದರೆ ನಾನು ಒಂದಷ್ಟು ಮೆಡಿಟೇಷನ್ ಮಾಡಬೇಕು, ಒಂದಷ್ಟು ದೈವಿಕ ಶಕ್ತಿ ನನಗೆ ಬೇಕು, ದೇವರ ಮೊರೆ ನಾನು ಹೋಗಬೇಕು ಅನ್ನುವಂತಹ ಪಾಠಗಳು ಕಲಿಸುವಂತಹ ಒಂದು ಸಮಯ ಇದಾಗಿದೆ ಅಂತ ಹೇಳ್ಬೋದು. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಮಾರ್ಚ್ ತಿಂಗಳಲ್ಲಿ ಯಾವುದೋ ಒಂದು ಹೊಸ ಐಡಿಯಾ, ಹೊಸ ಯೋಚನೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಬೇಕಾಗಿದೆ, ನಿಮ್ಮ ಲೈಫಿಗೆ ಏನೆಲ್ಲ ಬೇಕು ಅದೆಲ್ಲನೂ ಕೂಡ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ. ಅಂದರೆ ಈ ಹಿಂದೆ ನಿಮ್ಮ ಕರ್ಮದ ಅನುಸಾರವಾಗಿ ಕೆಲವೊಂದು ವಿಚಾರಗಳು ಆಗದೆ ಇರಬಹುದು, ಬಟ್ ಆದರೆ ಈಗ ನಿಮ್ಮ ಲೈಫಲ್ಲಿ ಯಾವ ವಿಚಾರಗಳಲ್ಲಿ ಈ ಹಿಂದೆ ಆಸೆಗಳನ್ನು ಪಟ್ಟಿದ್ರೆ, ಯಾವ ವಿಚಾರಗಳನ್ನು ಅಪೇಕ್ಷೆಗಳನ್ನು ಪಟ್ಟಿದ್ರೆ, ಸೊ ಅದೆಲ್ಲನೂ ಕೂಡ ನಿಮ್ಮ ಕರ್ಮದ ಅನುಸಾರವಾಗಿ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಅಥವಾ ಯುಗಾದಿ ಸಮಯದಲ್ಲಿ ನಿಮ್ಮ ಪಿತೃ ಕಾರ್ಯಗಳನ್ನು ಬಹಳಷ್ಟು ಅದ್ಭುತವಾಗಿ ನಡೆಸ್ತೀರಿ ಅನ್ನುವಂತಹ ಸೂಚನೆಗಳು ಕೂಡ
ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಅಗೇನ್ ನಾನು ಇಲ್ಲಿ ಮತ್ತೆ ಒತ್ತು ಕೊಟ್ಟು ಹೇಳಬೇಕಾಗತ್ತೆ, ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಒಳ್ಳೊಳ್ಳೆ ಐಡಿಯಾಸ್ಗಳು ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದಿದೆ. ನನ್ನ ಲೈಫಲ್ಲಿ ನಾನು ಇದೇ ರೀತಿಯ ಸ್ಟೆಪ್ಸನ್ನ ಇಡಬೇಕಾಗಿತ್ತು. ಈ ಹಿಂದೆ ನಾನು ಮಾಡಿದಂತಹ ಮಿಸ್ಟೇಕ್ಸಿಂದ ನಾನು ಹೊಡೆತಗಳನ್ನು ತಿಂದಿದ್ದೀನಿ. ಬಟ್ ಆದರೆ ನಾನು ಇನ್ನು ಮುಂದೆ ನನ್ನ ಲೈಫಲ್ಲಿ ನಾನು ಮುಂದುವರಿಯೋದಕ್ಕೆ ಯಾವ ಪ್ರಯತ್ನ ಮಾಡಬೇಕು, ಯಾವ ಡೈರೆಕ್ಷನ್ಗೆ ಹೋಗಬೇಕು ಅನ್ನುವಂತಹ ಒಂದು ಯೋಚನೆಗಳಿದೆ. ಬಟ್ ಆದರೆ ಟೆಂಪರೆನ್ಸ್ ಬಂದಿರೋದ್ರಿಂದ ತಾಳ್ಮೆ ಅತಿ ಮುಖ್ಯ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನನಗೆ ಈಗಲೇ ಆಗ್ಬಿಡ್ಬೇಕು, ಈಗೇ ಎಲ್ಲ ಒಳ್ಳೇದಾಗ್ಬಿಡ್ಬೇಕು, ಅಥವಾ ಈಗೇ ನಾನು ಅನ್ಕೊಂಡಿದ್ದ ಕೆಲಸ ಆಗ್ಬಿಡ್ಬೇಕು, ಅಥವಾ ಯಾವುದೋ ಒಂದು ವಿಚಾರನೋ, ವ್ಯಕ್ತಿ ವಿಚಾರನೋ, ಹಣದ ವಿಚಾರನೋ ಈಗಲೇ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬಿಕಾಸ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ತಾಳ್ಮೆ ಮತ್ತು ಸಮಾಧಾನ ಇದ್ದರೆ. ಏಸ್ ಆಫ್ ಕಪ್ಸ್ ಬಂದಿದೆ, ಎಸ್ ಆಗಿಯೇ ತೀರುತ್ತೆ. ಹೊಸ ಲೈಫ್ ಅಂದರೆ ನಿಮ್ಮ ಲೈಫಲ್ಲಿ ಕೆಲಸದ ವಿಚಾರ ಆಗಿರಬಹುದು, ಅಥವಾ ವೈವಾಹಿಕ ಜೀವನದಲ್ಲಿ ನೀವೇನಾದರೂ ಅಪೇಕ್ಷೆ ಪಡ್ತಾ ಇದ್ರೆ ಒಂದು ಒಳ್ಳೆಯ ಅದ್ಭುತ ಲೈಫ್ ಪಾರ್ಟ್ನರ್ ಬರುವಂತಹ ಸಾಧ್ಯತೆ, ಒಂದು ಒಳ್ಳೆಯ ಪ್ರೊಫೈಲ್ ಬರುವಂತಹ ಸಾಧ್ಯತೆ. ಹಾಗೆ ಇಲ್ಲಿ ಯಾವುದೋ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಕೂಡ, ಒಳ್ಳೆಯ ಹೊಸ ವ್ಯಕ್ತಿ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಈ ಕಾರ್ಡಲ್ಲಿದೆ. ಯಾವುದೋ ಒಂದು ನಿಮಗೆ ಸಾಂತ್ವನ ಹೇಳುವಂಥದ್ದಾಗಿರ್ಬೋದು, ಅಥವಾ ಒಂದು ಒಳ್ಳೆಯ ಫ್ರೆಂಡ್ ಆಗುವಂಥದ್ದಾಗಿರಬಹುದು. ಹಾಗೆ ನಿಮ್ಮ ಲೈಫಲ್ಲಿ ಏನಿದೆ ಅಲ್ಲ, ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ಮಾರ್ಚ್ ತಿಂಗಳಲ್ಲಿ ತುಂಬ ಅಂದರೆ ನೀವು ಬಹಳಷ್ಟು ಎಮೋಷ್ನಲಿ ಕನೆಕ್ಟ್ ಆದಂತಹ ವ್ಯಕ್ತಿ ನಿಮ್ಮ ಮಾತು ತಪ್ಪುವಂತಹ ಸಾಧ್ಯತೆಗಳು ಇರಬಹುದು. ಹಾಗೆ ನೀವು ಈ ವ್ಯಕ್ತಿ ನನ್ನಿಂದ ಏನೂ ಮುಚ್ಚಿಡಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಂದಷ್ಟು ನಿಮ್ಮ ಪರ್ಸನ್ ಅದು ಯಾರಾದರೂ ಆಗಿರಬಹುದು, ಯಾರ ವಿಚಾರ ನೀವು ಯಾರನ್ನು ಬಹಳಷ್ಟು ಹತ್ತಿರವಾಗಿ ಇಟ್ಟಿರ್ತೀರಿ, ಒಂದಷ್ಟು ಅದು ಮೇಜರ್ ಆಗಿರೋದಿಲ್ಲ, ಒಂದಷ್ಟು ಹೈಡ್ ಆ್ಯಂಡ್ ಸೀಕ್ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ನಿಂದ ನೀವು ಏನಾದರೂ ಒಂದು ಮುಚ್ಚಿಡ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ಏನಾದರೂ ಒಂದು ವಿಚಾರಗಳು ಅದು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತನೋ, ಅಥವಾ ಯಾವುದೋ ಒಂದು ವಿಚಾರಗಳು ಮುಚ್ಚಿಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ನಾನು ಈಗೊಂದು ವಿಚಾರ ಹೇಳ್ತೀನಿ, ಏನು ಅಂತ ಹೇಳಿದ್ರೆ, 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಬಗ್ಗೆ ತಪ್ಪಾಗಿ ಹಿಂದೆ ಗಾಸಿಪ್ಸ್ನ ಮಾಡಿರಬಹುದು, ಅಥವಾ ನಿಮ್ಮ ಬಗ್ಗೆ ತಪ್ಪಾಗಿ ಏನಾದರೂ ಮಾತನಾಡಿರಬಹುದು, ಏನೇ ಆಗಿರಬಹುದು. ಆದರೆ ಅದು ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಬೆನ್ನ ಹಿಂದೆ ಏನೇ ನಡೆದಿದ್ರೂ ಕೂಡ ಆ ಕರ್ಮದ ತಕ್ಕ ಹಾಗೆ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕೆಲವು ವ್ಯಕ್ತಿಗಳಲ್ಲೂ ಇದೆ. ಆದ್ದರಿಂದ ನೀವು ಬಹಳಷ್ಟು ಯೋಚನೆ ಮಾಡಿ ಒಂಟಿಯಾಗಿ ನಿಮ್ಮ ಎನರ್ಜಿನ ತುಂಬ ಡ್ರೈ ಆಗಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಎನರ್ಜಿನ ಡ್ರೈನ್ ಮಾಡುವಂತಹ ವ್ಯಕ್ತಿಗಳು ಕೂಡ ಬರುವ ಸಾಧ್ಯತೆಗಳಿದೆ. ಬಟ್ ಆದರೆ ಇಂಥ ವ್ಯಕ್ತಿಗಳು ನನ್ನ ಎನರ್ಜಿ ಹೀರ್ಕೊಳ್ತಾರೆ, ಅಂದರೆ ನನ್ನ ಎನರ್ಜಿನ ಹಾಳು ಮಾಡ್ತಾರೆ ಇಂಥ ವ್ಯಕ್ತಿಗಳು ಅಂತ ಗೊತ್ತಾದ ಕೂಡಲೇ ಅವರಿಂದ ನೀವು ಅವಾಯ್ಡ್ ಆಗಬೇಕಾಗತ್ತೆ, ಅವ್ರನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಬಹಳಷ್ಟು ಅದ್ಭುತವಾಗಿದೆ. ಮನಸ್ಸು ಕೂಡ ಚಂಚಲತೆಯಿಂದ ಕೂಡಿರುತ್ತೆ ಈ ಮಾರ್ಚ್ ತಿಂಗಳಲ್ಲಿ. ಒಂದಷ್ಟು ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿಯೊಟ್ಟಿಗೆ ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಹಾಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ತೋರಿಸ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಕೆಲವ್ರ ಲೈಫಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ಮಾರ್ಚ್ ತಿಂಗಳ ಭವಿಷ್ಯ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು, ಬೇಗ 28 ಒಳಗಡೆ ಮಾತ್ರ ಇದು ಆಫರ್ ಇರುತ್ತೆ 1200ಗೆ. ಇದು ನಿಮ್ಮ ದೇಹದ ಎಲ್ಲ ಚಕ್ರಗಳನ್ನು ಕೂಡ 7 ಚಕ್ರನೂ ಕೂಡ ಹೀಲ್ ಮಾಡುತ್ತೆ. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕೇಜ್ ಆಗಿದ್ರೆ 7 ಚಕ್ರ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಆ ಬ್ಲಾಕೇಜ್ ಓಪನ್ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ಅದನ್ನ ಇಟ್ಕೊಂಡು ಅಫರ್ಮೇಷನ್ಸ್ಗಳನ್ನಾಗಿರ್ಬೋದು, ಮ್ಯಾನಿಫೆಸ್ಟೇಷನ್ಗಳನ್ನಾಗಿರ್ಬೋದು ಮಾಡ್ಕೊಳ್ಳೋದ್ರಿಂದ, ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ನೀವು ಹೀಲ್ ಆಗ್ತೀರಿ ಅಂತಲೇ ತೋರಿಸುತ್ತೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಇಲ್ಲಿ ಈ ಹಿಂದೆ ಬಹಳಷ್ಟು ಪಾಠಗಳನ್ನು ನೀವು ಕಲ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ಪಾಠಗಳನ್ನು ನೀವು ಕಲ್ತಿದ್ದೀರಿ, ಬಹಳಷ್ಟು ಜನಗಳು ಯಾವ ರೀತಿ ನಾನು ಹ್ಯಾಂಡಲ್ ಮಾಡಬೇಕಾಗಿತ್ತು ಅನ್ನುವಂತಹ ಅರಿವು ನಿಮಗೆ ಪ್ರಕೃತಿನೇ ಕಲಿಸ್ಬಿಟ್ಟಿದೆ. ಯಾವುದೇ ಒಂದು ಸಿಚುವೇಶನ್ಸ್, ಅದು ಎಂಥ ಕೆಟ್ಟ ಪರಿಸ್ಥಿತಿನೂ ಕೂಡ ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇನ್ನು ಮುಂದೆನೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಕೂಡ ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಬಟ್ ಬಹಳಷ್ಟು ತಾಳ್ಮೆ ಈ ಮಾರ್ಚ್ ತಿಂಗಳಲ್ಲಿ ಕಲ್ತಿದ್ದೀರಿ.
ಹಾಗೆ ಬಹಳಷ್ಟು ವ್ಯಕ್ತಿಗಳ ನಡುವೆ ಯಾವ ರೀತಿ ಇರಬೇಕು ನಾನು ಅಂತ ಹೇಳಿ ಪಾಠಗಳನ್ನು ಕಲ್ತಿದ್ರಿ. ಇಲ್ಲಿ ಕೆಲವು ವ್ಯಕ್ತಿಗಳು ನೀವು ಎಷ್ಟೇ ತಾಳ್ಮೆಯಿಂದ ಇದ್ದರೂ, ಎಷ್ಟೇ ಸೈಲೆಂಟ್ ಆಗಿದ್ರೂ ಕೂಡ ನಿಮ್ಮನ್ನು ಟ್ರಿಗರ್ ಮಾಡುವಂಥದ್ದು ಅಥವಾ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು, ಈ ರೀತಿ ಎಲ್ಲನೂ ಕೂಡ ಮಾಡ್ತಾರೆ. ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ತಾಳ್ಮೆ ಆಗಿರಬಹುದು, ಸಹನೆ ಆಗಿರಬಹುದು, ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವರನ್ನ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೆ ಕೆಲವು ವ್ಯಕ್ತಿಗಳನ್ನು ಅರ್ಧಂಬರ್ಧ ಅರ್ಥ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ನಿಮ್ಮ ಸಂಬಂಧ ವಿಚಾರಗಳಲ್ಲೂ ಕೂಡ ಕಿರಿಕಿರಿ ಮಾಡುವಂಥದ್ದು. ಏಕೆಂದರೆ ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದ್ಸಲ ನೆಗೆಟಿವ್ ಥಾಟ್ಸ್ಗಳು ಕೂಡ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಫೋನ್ ಕಾಲ್ಸ್ಗಳಲ್ಲಿ ಒಂದಷ್ಟು ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು, ಅಥವಾ ಫೋನ್ ಕಾಲ್ಸ್ಗಳಿಂದ ನಿಮಗೆ ಕಿರಿಕಿರಿ ಆಗುವಂಥದ್ದು, ಅಥವಾ ನೀವು ಬೇರೆಯವ್ರಿಗೆ ಕಿರಿಕಿರಿ ಮಾಡುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ವಿಚಾರ ಆಗಿರಲಿ ಡೈರೆಕ್ಟಾಗಿ ಮಾತನಾಡುವಂತಹ ಒಂದು ವ್ಯವಸ್ಥೆಗಳನ್ನು ಇಟ್ಕೊಳ್ಳಿ. ಹಾಗೆ ಫೋನ್ ಕಾಲ್ಸ್ಗಳಲ್ಲಿ ಜಗಳ ಆಗತ್ತೆ ಅಂತ ಗೊತ್ತಾದರೆ ಆ ಕಾಲ್ನ ಡಿಸ್ಕನೆಕ್ಟ್ ಮಾಡುವಂಥದ್ದು, ಅಥವಾ ಅಂಥ ವ್ಯಕ್ತಿಗಳನ್ನು ಕಾಲಲ್ಲಿ ಅವಾಯ್ಡ್ ಮಾಡುವಂಥದ್ದು. ಇದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ನೆಮ್ಮದಿ ಹಾಳು ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಎಮೋಷ್ನಲ್ ವ್ಯಕ್ತಿ ನೀವು ಆಗಿರೋದ್ರಿಂದ ನೀವು ಸಹನೆಯಿಂದನೇ ಎಲ್ಲರನ್ನೂ ಕಾಣಬೇಕಾಗತ್ತೆ. ಬಹಳಷ್ಟು ಪ್ರೀತಿಯಿಂದ ನೀವು ಬಿಸ್ನೆಸ್ ಪರ್ಸನ್ನ, ಹಾಗೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಜಾಬ್ನಲ್ಲಿದ್ದೀರಾ ಅಥವಾ ಮನೆಗಳೆಲ್ಲ, ನೀವೆಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಕಾಣಬೇಕಾಗತ್ತೆ. ನೈಸಲ್ಲಿ ಡೀಲ್ ಮಾಡಬೇಕಾಗತ್ತೆ, ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಪಾಠ ಕಲ್ತಿರೋದ್ರಿಂದ ಕೆಲವು ವ್ಯಕ್ತಿಗಳನ್ನು ನೀವು ಸೈಲೆಂಟಾಗಿ ಇದ್ರೂ ಕೂಡ ಟ್ರಿಗರ್ ಮಾಡುವ ಸಾಧ್ಯತೆ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಅಂಥವ್ರ ಹತ್ರನೂ ಕೂಡ, ನಿಮ್ಮ ಶತ್ರುಗಳಾಗಿದ್ರೂ ಕೂಡ ಅಂಥವ್ರ ಹತ್ರನೂ ಕೂಡ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳಿ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅವಕಾಶ, ಯಾವುದೋ ಒಂದು ಹೊಸ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ, ಅದು ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಅಥವಾ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ. ಯಾವುದೋ ಒಂದು ವಸ್ತುನ ನೀವು ಈ ಒಂದು ಮಂತ್ನಲ್ಲಿ ಖರೀದಿ ಮಾಡ್ತೀರಿ ಅನ್ನೋದು ಮೇಜರಾಗಿ ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಸಡನ್ನಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಾಗಿರ್ಬಹುದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ಸಡನ್ನಾಗಿ ವ್ಯಕ್ತಿ ಒಬ್ಬರು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ವ್ಯಕ್ತಿ ಈ ರೀತಿ ಇರೋದೇ ಇಲ್ವೇನೋ, ಅಂದರೆ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೇನೋ ಅಂತ ನೀವು ಅಂದ್ಕೊಂಡಿರ್ತೀರಿ. ಹಾಗೆ ಕೆಲಸದ ವಾತಾವರಣಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸಡನ್ನಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಸೊ ನಾನು ಇದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಏನು ರೆಮಿಡಿ ಹೇಳ್ಬೋದು ಅಂತ ಹೇಳಿದ್ರೆ, ಏನೇ ಬದಲಾಗ್ತಾ ಇದ್ರೂ ಕೂಡ ನಿಮ್ಮ ತಾಳ್ಮೆನ ಕಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಸಹನೆ ಆಗಿರಲಿ, ತಾಳ್ಮೆ ಆಗಿರಲಿ, ಯಾರು ಎಷ್ಟೇ ಟ್ರಿಗರ್ ಮಾಡಿದ್ರು ಕೂಡ ಮಾರ್ಚ್ ತಿಂಗಳಲ್ಲಿ ನಿಮಗೆ ಎಲ್ಲಿ ಸಮಾಧಾನ ಸಿಗುತ್ತೆ, ನಿಮಗೆ ಯಾವ ವ್ಯಕ್ತಿಯೊಟ್ಟಿಗಿದ್ರೆ ನಿಮಗೆ ಸಮಾಧಾನದ ಮಾತುಗಳು ಸಿಗುತ್ತೆ, ಅಂಥ ಅಟ್ಮಾಸ್ಫಿಯರ್ನ ನೀವು ಸರ್ಚ್ ಮಾಡಿಕೊಂಡು ಅಂಥ ಜಾಗದಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಎಮೋಷ್ನಲಿ ನೀವು ಬಹಳಷ್ಟು ಕುಗ್ಗಿಸೋರ ಜೊತೆಗಿರೋದ್ರಿಂದ, ಕುಗ್ಗೋದ್ರಿಂದ, ನೀವು ಬೇಗ ಕುಗ್ಗೋದ್ರಿಂದನೂ ಕೂಡ ನಿಮ್ಮ ಎನರ್ಜಿನ ನೀವು ಹಾಳು ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ವಿಚಾರ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದು ಕೆಟ್ಟದ್ದೇ ಆಗಿರಬಹುದು, ಅಥವಾ ಇದೇ ರೀತಿ ಇರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಸಡನ್ನಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ. ಸೊ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕೆಟ್ಟ ವಿಚಾರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ನಿಮ್ಮ ಜೀವನದಿಂದ ಅದು ಕಟ್ ಆಫ್ ಆಗಲಿ ಅನ್ನೋದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ, 3ನೇ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ, ಯಾವ ವಿಚಾರ ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದಿದೆ, ಯಾವ ಸೂಚನೆಗಳು ನಿಮಗೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು. ಹಾಗೆ ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕಾಗಿದೆ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಈ ಒಂದು ಮಂತ್ ಏನಿದೆಯಲ್ಲ ಬಹಳಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇರುವ ರೀತಿಯಲ್ಲಿದೆ. ಬಹಳಷ್ಟು ಗಂಡಾಂತರಗಳು, ಬಹಳಷ್ಟು
ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಿಧಾನವಾಗಿ ಪಾರಾಗಿ ಬರ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಗೇನ್ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಮಂತಲ್ಲಿ, ಮಾರ್ಚ್ ತಿಂಗಳು ಮಂತಲ್ಲಿ ಕೆಲಸದಲ್ಲಿ ಬಹಳಷ್ಟು ಸ್ಟ್ರೆಸ್ಗಳನ್ನು ತಗೊಳ್ಳುವಂಥದ್ದು ಅಥವಾ ಅಲ್ಲಿ ಕಿರಿಕಿರಿ ಆಗುವಂಥದ್ದು, ಒಂದು ರೀತಿ ಮಾರ್ಚ್ ಸ್ಟಾರ್ಟಿಂಗ್ ವಾರಗಳಲ್ಲಂತೂ ಬಹಳಷ್ಟು ಏರುಪೇರುಗಳನ್ನು, ಏರಿಳಿತಗಳನ್ನು ನೋಡ್ತೀರಿ. ಬಟ್ ಆದರೆ ಅದು ಏರಿಳಿತ ಶುರು ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಆ ಎಂಡ್ ಆಗೋದಕ್ಕೆ ಬಹಳಷ್ಟು ನೋವುಗಳು ಇನ್ನೂ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ನೀವು ಒಂದಷ್ಟು ಗಮನ ಕೊಡಬೇಕಾಗತ್ತೆ. ಯಾವಾಗಲೂ ಕೆಲಸದ ಪ್ರೆಷರ್ಗಳನ್ನು ಇಟ್ಕೊಂಡು, ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ಪ್ರೆಷರ್ಸ್ಗಳನ್ನ ಇಟ್ಕೊಂಡು, ಯಾವಾಗಲೂ ನಿಮ್ಮ ಏನು ಬಿಸ್ನೆಸ್ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಹೆಲ್ತ್ ಕಡೆ ನೋಡಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಒಂದಷ್ಟು ಗಮನಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳಿಗೆ ದಯವಿಟ್ಟು ಟೈಮ್ ಕೊಡಿ ಈ ಮಂತ್. ಆಬ್ವಿಯಸ್ಲಿ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿಯಲ್ಲಿ ಫಂಕ್ಷನ್ಸ್ಗಳು ನಡೆಯುವಂಥ ಸಾಧ್ಯತೆಗಳಿದೆ. ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ಗಳನ್ನು, ಬಹಳ ದೂರದ ಸಂಬಂಧಿಗಳನ್ನು ಭೇಟಿಯಾಗುವಂತಹ ದಿನಗಳು, ವಾತಾವರಣಗಳು ಕೂಡ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲರಲ್ಲೂ ಕೂಡ ಒಂದಷ್ಟು ಒಂದು ರೀತಿ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ, ಅದು ಎಂಥ ವ್ಯಕ್ತಿಗೂ ಕೂಡ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಆ ರೀತಿ ಈ ಒಂದು ತಿಂಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಆದರೆ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಎಷ್ಟೆಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತೀರೋ, ಯಾಕೆಂತ ಹೇಳಿದ್ರೆ ಈ ಮಾರ್ಚ್ ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಬರೋದ್ರೊಳಗಡೆ ನೀವು ಎಲ್ಲ ಸಮಸ್ಯೆಗಳಿಂದ, ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು, ಯಾವುದೊಂದು ಒತ್ತಡ ತುಂಬ ದಿವಸದಿಂದ ಇತ್ತು, ಆ ಒತ್ತಡದಿಂದ ಹೊರಗಡೆ ಬರ್ತೀರಿ. ಹೌದು, ಬಂದು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಕೊಡುವಂಥದ್ದು, ವೆಕೇಷನ್ಸ್ಗಳಿಗೆ ಹೋಗುವಂಥದ್ದು, ಅಥವಾ ನೀವು ಮೆಂಟಲಿ, ಫಿಸಿಕಲಿ ನೀವು ಒಂದಷ್ಟು ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳೆಯುವಂಥದ್ದು, ಈ ರೀತಿ ಎಲ್ಲ ಮಾಡ್ತೀರಿ. ಸೊ ಹಾಗಾಗಿ ಒಂದಷ್ಟು ಚೆನ್ನಾಗಿ ಕಾಣಿಸುವ ರೀತಿಯಲ್ಲೂ ಇರ್ತೀರಿ. ಹಾಗೆ ಒಂದಷ್ಟು ಬಹಳಷ್ಟು ಜನಗಳನ್ನು ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಕಾಣಿಸ್ಕೊಳ್ತೀರಿ. ಬಟ್ ಆದರೆ ಡೆವಿಲ್ ಕಾರ್ಡ್ ಈ ತಿಂಗಳಲ್ಲಿ ಬಹಳಷ್ಟು ದೃಷ್ಟಿಗಳಾಗುವ ಸಾಧ್ಯತೆಗಳಿದೆ. ಶತ್ರುಗಳಿಗೆ ಕಣ್ಣು ಕುಕ್ಕುವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ಈ ಶತ್ರುಗಳಿಂದ ಏನೆಲ್ಲ ಆಗತ್ತೆ, ನನ್ನ ಲೈಫಲ್ಲಿ ಏನೂ ಮಾಡೋದಕ್ಕಾಗಲ್ಲ ಇವರು ಅಂತ ನೀವೇನಾದರೂ ಇಗ್ನೋರ್ ಮಾಡಿ ಮುಂದಕ್ಕೆ ಹೋದರೆ ಇವರು ನಿಮ್ಮ ಯೋಚನೆಗಳನ್ನೇ ಅದ್ಲು ಬದಲು ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾನಿಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಏನು ಅಪ್ಡೇಟ್ ನಡೀತಾ ಇದೆ, ಇಂಥ ವಿಚಾರಗಳನ್ನು ಯಾರು ನಿಮ್ಮ ಕಂಡ್ರೆ ಆಗೋದಿಲ್ಲ ಅಂಥವ್ರಿಗೆ ತಿಳಿಯುವ ರೀತಿಯಲ್ಲಿ ಮಾಡುವಂಥದ್ದು ಅಥವಾ ನಿಮ್ಮ ಅಪ್ಡೇಟ್ಗಳನ್ನು ಕೊಡುವಂಥದ್ದು ದಯವಿಟ್ಟು ನಿಷಿದ್ಧ ಮಾಡಿ. ನೀವು ಫ್ಯಾಮಿಲಿ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಳ್ತಿರೋ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತಿರೋ, ವಾಟ್ಸಪ್ DPಗಳಲ್ಲಿ ಹಾಕ್ಕೊಳ್ತಿರೋ, ದಯವಿಟ್ಟು ಆ ಥರ ದೃಷ್ಟಿ ಆಗುವ ರೀತಿಯಲ್ಲಿ ತೋರಿಕೆಗಳು ಈ ಮಾರ್ಚ್ ಮಂತ್ನಲ್ಲಿ ಬೇಡ. ಏಕೆಂತ ಹೇಳಿದ್ರೆ ಆ ರೀತಿ ನೀವು ಕಾಣಿಸ್ಕೊಳ್ಳೋದ್ರಿಂದ ಕೆಲವರು ನಿಮ್ಮ ಹಿಂದೆ ಜಲಸ್ ಪಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು ಅತಿ ಹೆಚ್ಚಾಗಿರುತ್ತೆ. ಆಗ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಇವರನ್ನು ಕೂಡ ಇಗ್ನೋರ್ ಮಾಡಿ, ಇವರಿಂದ ನನಗೇನು ಆಗೋದೇ ಇಲ್ಲ ಅಂತ ಹೇಳಿ ನೀವು ಇಗ್ನೋರ್ ಮಾಡಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಅದು ದೃಷ್ಟಿ ಮೀರಿಯೋ ಅಥವಾ ನಜರೋ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಗಳು ಈ ರೀತಿ ಎಲ್ಲ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ನಾನು ಯಾವ ಡಿಸಿಷನ್ ತೊಗೊಳ್ಬೇಕು ಅಥವಾ ಸೋಂಬೇರಿತನ ಅಥವಾ ಗಾಬರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅತಿ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಕೂಡ ಸಜೆಸ್ಟ್ ಮಾಡ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಅಥವಾ ಸುಲೇಮಾನಿ ಹಕೀಕ್ ನಿಮ್ಮ ಪ್ರೊಟೆಕ್ಷನಿಗೆ ಹಾಕ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಕೂಡ ನಿಮ್ಮ ಸುರಕ್ಷತೆಗೆ ಹಾಕ್ಕೊಳ್ಳೇಬೇಕು. ಮೇಡಮ್ ಇದಕ್ಕೆ ರಾಶಿ ಇದಾಗತ್ತಾ, ನಕ್ಷತ್ರ ಇದಾಗತ್ತಾ? ನೋ ವೇ. ಕ್ರಿಸ್ಟಲ್ಸ್ಗಳಿಗೆ ಯಾವುದೇ ರಾಶಿ ನಕ್ಷತ್ರಗಳು ಇಲ್ಲ. ಬಟ್ ಆದರೆ 12 ವರ್ಷದ ಒಳಗಿನ ಮಕ್ಕಳಿಗೆ ನನ್ನ ಹತ್ರ ಅಂತೂ ಕ್ರಿಸ್ಟಲ್ಸ್ಗಳು ಸಿಗೋದಿಲ್ಲ, ನಾನು ಕೊಡೋದು ಇಲ್ಲ. ಅಂಥ ಮಕ್ಕಳುಗಳಲ್ಲಿ ಅವ್ರಿಗೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳುವಂತಹ ಶಕ್ತಿಗಳು ಎಲ್ಲಾನು ಭಗವಂತನಿಂದ ಕೊಡುತ್ತೆ. ಅವ್ರು ಆಟಾಡ್ತಾರೆ, ಭೂಮಿ ಮೇಲೆ ಕುಣಿದಾಡ್ತಾರೆ, ನಮ್ಗಿಂತ ಹೈಪರ್ ಆ್ಯಕ್ಟಿವ್ ಆಗಿ ಮಕ್ಕಳುಗಳಿರ್ತಾರೆ. ಸೊ ಹಾಗಾಗಿ ಅವರಿಗೆ ಶಕ್ತಿ ಇರೋದ್ರಿಂದ ನಾನೇನು ಮಾಡ್ತೀನಿ, 12 ವರ್ಷದ ಮೇಲ್ಪಟ್ಟಿರೋರು ಎಲ್ಲರೂ ಕೂಡ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ಧರಿಸಿ, ನಿಮಗೆ ಎಲ್ಲಿ ಸರಿ ಅನಿಸುತ್ತೋ ಅಥವಾ ಎಲ್ಲಿ ಪ್ಯೂರ್ ಅನಿಸುತ್ತೋ ಅಲ್ಲಿ ನೀವು ತೊಗೊಳ್ಬೋದು. ನನ್ನ ಹತ್ರನೂ ಸಿಗುತ್ತೆ. ನನ್ನ ಹತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆ ಅಂತ ಹೇಳಿದ್ರೆ ಪ್ಯೂರ್ ಸರ್ಟಿಫೈಡ್ ಕ್ರಿಸ್ಟಲ್ಸ್ಗಳು, ಹಾಗೆ ಇದು
ಪ್ಯೂರಾಗಿ ಜೈಪುರಿಂದ ಇಲ್ಲಿಗೆ ಬರೋದ್ರಿಂದ ಇಲ್ಲಿ ಸುಮಾರಷ್ಟು ಜನ ನನಗೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಇರುವಂತಹ ಭಾಳಷ್ಟು ಜನಗಳು ನನಗೆ ಪ್ರತಿದಿನ ಅಡ್ವರ್ಟೈಸ್ಮೆಂಟಿಗೋಸ್ಕರ ಕೇಳ್ತಾರೆ. ನಾನು ಸಿಂಗಲ್ ಒಂದು ಪೌಡರ್ ಅಡ್ವರ್ಟೈಸ್ಮೆಂಟು ಕೊಡೋದಿಲ್ಲ, ನಿಮಗೆ ಮೂರ್ಖರನ್ನ ಮಾಡುವಂತಹ ಅಭ್ಯಾಸಗಳು ನನಗಿಲ್ಲ. ಸೊ ಹಾಗಾಗಿ ನಿಮಗೆ ಎಲ್ಲಿ ಪ್ಯೂರಾಗಿ ಸಿಗುತ್ತೆ ಅಂತ ಅನಿಸುತ್ತೋ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ. ಹಾಗೆ ಇಲ್ಲಿ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಒಂದಷ್ಟು ನೀವು ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ತೀರ್ಥಗಳನ್ನು ಸೇವನೆ ಮಾಡುವಂಥದ್ದು, ಪ್ರತಿದಿನ ದೇವಸ್ಥಾನಕ್ಕೆ ಒಂದು ವಾರ ಸೋಮವಾರ ಹೋಗ್ತಿರೋ ಶಿವನ ದೇವಸ್ಥಾನಕ್ಕೆ ಅಥವಾ ಯಾವ ವಾರ ಹೋಗ್ತಿರೋ ಪ್ರತಿದಿನ ನೀವು ತೀರ್ಥಗಳನ್ನು ಸೇವನೆ ಮಾಡೋ, ತೀರ್ಥದಲ್ಲೇ ಅಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಹೌದು, ಅದಕ್ಕೆ ಆ ನೀರಿಗೆ ಮಂತ್ರ ಉಚ್ಚಾರಣೆ ಮಾಡಿರ್ತಾರೆ, ಅಬ್ಸರ್ವ್ ಮಾಡಿರುತ್ತೆ ಎಲ್ಲ ಮಂತ್ರಗಳು. ಸೊ ನಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ಕೂಡ ಹೊರ ಹಾಕುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ರೇಸ್ಲೆಟ್ ತೊಗೊಳ್ಳದೆ ಇರೋರಿಗೆ, ಬ್ರೇಸ್ಲೆಟ್ ತೊಗೊಳ್ಳೋದಕ್ಕೆ ಆಗದೇ ಇರೋರಿಗೆ ದಯವಿಟ್ಟು ತೀರ್ಥಗಳನ್ನು ಸೇವನೆ ಮಾಡುವಂಥದ್ದು ಅಥವಾ ತೀರ್ಥ ಸ್ನಾನಗಳನ್ನು ಮಾಡುವಂಥದ್ದು, ಈ ರೀತಿ ಒಂದಷ್ಟು ಮಾರ್ಚ್ ತಿಂಗಳಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.